ಮಹಾಭಾರತದಲ್ಲಿ ನಾವು ಬರೀ 100 ಕೌರವರು ಹಾಗೂ 5 ಪಾಂಡವರ ಕಥೆ ಅಂತಲೇ ನೋಡ್ತೀವಿ ಅವತ್ತು. ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಅ ಮೇಲ್ ಡಾಮಿನೇಟೆಡ್ ಸ್ಟೋರಿ. ಮಹಾರಥಿ ಕರ್ಣನ ಪಾತ್ರ ತೊಗೊಂಡ್ರೆ ಕರ್ಣನ ಬಗ್ಗೆ ಎಷ್ಟು ಗೊತ್ತೋ ಅವನ ಹೆಂಡತಿ ವೃಷಾಲಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಕಥೆಯಲ್ಲಿ ಆ ಒಂದು ಸ್ತ್ರೀ ಪಾತ್ರ ಏನಿದೆ ಅದು ಅವಳ ಹಾಗೂ ಅವಳ ಪತಿಯ ಅದೊಂದು ಪ್ರೇಮ ಕಥೆ, ಅವರ ಬಾಂಧವ್ಯದ ಕಥೆ. ಮಹಾಭಾರತ ಇಸ್ ಇನ್ಸಿಡೆಂಟಲ್. ಭೀಮನಿಗೆ 3 ಜನ ಪತ್ನಿಯರಿದ್ದರು. ದ್ರೌಪದಿ ಒಬ್ಬಳು, ಹಿಡಿಂಬೆ ಒಬ್ಬಳು, ಇಬ್ಬರ ಬಗ್ಗೆ ಗೊತ್ತು. ಇನ್ನೊಬ್ಬಳು ಕಾಶಿ ರಾಜಕುಮಾರಿ ಬಲಂಧರೆ. ಕಂಟೆಂಟ್ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಚಿನ್ ಸರ್, ಈಗ ಬಲಂಧರೆಯನ್ನ ಪರಿಚಯ ಮಾಡುವಂಥ ಕಥೆಗೆ ನೀವು ಪುನರ್ನವ ಅನ್ನೋ ಹೆಸರನ್ನು ಯಾಕೆ ಇಟ್ರಿ? ಪುನರ್ನವ ಯಾಕೆ ಅಂತ ಅದನ್ನು ಕಥೆಯಲ್ಲೇ ಅದಕ್ಕೆ ಸ್ಪಷ್ಟವಾದ ಉತ್ತರ ಇದೆ. ಓದಿ. ಕಥೆಯನ್ನು ಓದಿ. ಆದರೆ ಆ ಟೈಟಲಿಗೆ ಅವಳ ದೃಷ್ಟಿಕೋನದಿಂದ ನಾವು ಕಥೆಯನ್ನು ನೋಡಿದಾಗ ಅದಕ್ಕೊಂದು ಅರ್ಥ ಇದೆ. ಅವಳ ಮತ್ತು ಭೀಮನ ಪ್ರೇಮ ಕಥೆಯನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದಂಗೆ ಇದು ಪುನರ್ನವ ಅಲ್ಲದೆ ಬೇರೆ ಬಹುಶಃ ಆಗಿರಲಿಕ್ಕೆ ಸಾಧ್ಯವಿಲ್ಲವಾಗಿತ್ತು ಅಂತ. ಪುನರ್ನವ ಹಾಗೆ ಆ ಕಥೆಯನ್ನು ಹೆಸರನ್ನು ಸೂಚಿಸಿದ್ದು ನಮ್ಮ ತಂದೆಯವರು. ಅಂದರೆ ನನ್ನ ತಲೆಯಲ್ಲಿ ಇತ್ತು ಒಂದು 3-4 ಟೈಟಲ್ಸ್. ಏನಿರ್ಬೋದು ಆ 3-4 ಟೈಟಲ್? ಬೇಡ, ಈಗ ನನಗೆ ಅದು ಪುನರ್ನವಾದ ಬಿಟ್ಟು ಬೇಕೆ ಬಾಕಿ ಯಾವುದೂ ನನ್ನ ತಲೆಯಲ್ಲಿಲ್ಲ. ಸೊ ನಮ್ಮ ತಂದೆಯವರು ಹೇಳಿದ್ರಿಲ್ಲ ಆ ಥರ ಇಡು. ಯಾಕೆಂದರೆ ಆ ಪುಸ್ತಕವನ್ನು ಎತ್ತಿಕೊಂಡಾಗ ಇದೊಂದು ಮಹಾಭಾರತಕ್ಕೆ ಸಂಬಂಧಪಟ್ಟ ಕಥೆ ಅಂತ ಓದುಗರಿಗೆ ಫಸ್ಟ್ 1-2 ಪೇಜ್ ಓದಿದ ಮೇಲೆ ಗೊತ್ತಾಗ್ಬೋದು ಹೊರತು, ಅಥವಾ ಭೀಮನ ಪಾತ್ರ ಬಂದ ಮೇಲೆ ಗೊತ್ತಾಗ್ಬೋದು ಹೊರತು ಅಲ್ಲಿ ತನಕ ಇದೊಂದು ವಿಭಿನ್ನವಾದ ಕಥೆ. ವಿಭಿನ್ನವಾದ ಕಥೆ. ಯಾಕಂದರೆ ಇದು ಕಥೆ ನಡೆಯೋದು ಸ್ವಗತದಲ್ಲಿ. ಆಕೆ ದಿನವೂ ಆಕೆ ಕಾಶಿಯಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ದಿನವೂ ಆಕೆಗೆ ವಾಯುವಿಹಾರಕ್ಕೆ ಗಂಗಾ ತಟಕ್ಕೆ ಹೋಗಿ ಕುತ್ಕೊಳ್ಳುವ ಅಭ್ಯಾಸ ಚಿಕ್ಕಂದಿನಿಂದ ವೃದ್ಧಾಪ್ಯದ ತನಕನೂ. ಸೊ ಹಾಗೆ ಒಂದು ದಿನ ಆಕೆ ಸೂರ್ಯೋದಯಕ್ಕೆ ಹೋಗಿ ಗಂಗಾ ತಟದಲ್ಲಿ ಕೂತ್ಕೊಂಡು ತನ್ನನ್ನು ತಾನು ಗಂಗಾ ಸಖಿ ಅಂತ ಕರ್ಕೊಳ್ತಾಳೆ. ಅಂದರೆ ಗಂಗೆ ಆಕೆಗೆ ಒಂದು ಬೆಸ್ಟ್ ಫ್ರೆಂಡ್ ಥರ, ಎಲ್ಲವನ್ನ ಹೋಗಿ ಹೇಳೋದು. ಅಂದರೆ ಎಲ್ಲ ಗೊತ್ತಿದೆ ನಿನಗೆ ಅಂತೇಳಿ. ಹಾಗಾಗಿ ಅಲ್ಲಿ ಕುತ್ಕೊಂಡು ಅದು ಕೂಡ ಒಂದು ಪರ್ಟಿಕ್ಯುಲರ್ ಆದ ಮೆಟ್ಲ ಮೇಲೆ ಕೂತ್ಕೊಳ್ತಾಳೆ. ಯಾಕೆ ಅಂತ ಅದರಲ್ಲಿ ಬರುತ್ತೆ. ಭೀಮನನ್ನು ಮದುವೆ ಆದಮೇಲೆ ಫಸ್ಟ್ ಟೈಮು ಆಕೆ ಮತ್ತು ಅವನು ಹೋಗಿ ಒಂದು ಮೆಟ್ಲಲ್ಲಿ ಕೂತ್ಕೊಂಡಿರ್ತಾರೆ. ಅದು ಯಾವುದೋ ಒಂದು ದೊಡ್ಡ ಘಟ್ಟದ ಚಿಕ್ಕ ಮೆಟ್ಲು ಎಲ್ಲ ಒಂದು ಮೂಲೆಯಲ್ಲಿ, ಅಲ್ಲೇ ಹೋಗ್ಕೊಳ್ಬೇಕು ದಿನ. ಆಕೆಗೆ ಒಂದು ಚಿಕ್ಕ ಮೆಟ್ಲು ಅಲ್ಲೇ ಕೂತ್ಕೊಂಡು ಗಂಗಾ ನದಿಯನ್ನು ನೋಡೋದು, ಸ್ವಲ್ಪ ತನ್ನ ಬದುಕಿನ ಬಗ್ಗೆ ಯೋಚನೆ ಮಾಡೋದು, ಎದ್ದುಕೊಂಡು ಹೋಗೋದು. ಅದು ಅವಳ ದೈನಂದಿನ ಇದು. ಅಂದರೆ ಅರಮನೆಯಿಂದ ಕೂಡ ಆಕೆ ನಡ್ಕೊಂಡು ಬರುವಾಗ ಬರಿಗಾಲಲ್ಲೇ ತಾನು ಹೇಳ್ತಾಳೆ, ತನಗೆ ತಾನು ಒಂದು ಕಾಲಕ್ಕೆ ರಾಣಿಯಾಗಿದ್ದರೂ ಕೂಡ ಈ ಮೇನೆಗಳಾಗಲಿ ಪಲ್ಲಕ್ಕಿಗಳಾಗಲಿ ರಥಗಳಾಗಲಿ ತನ್ನ ಮತ್ತು ಗಂಗೆಯ ಸಾಂಗತ್ಯಕ್ಕೆ ಒಗ್ಗಿ ಬರೋದಲ್ಲ, ಅವಳ ಹತ್ರ ಬರಬೇಕಂದ್ರೆ ತಾನು ಬರಿಗಾಲಲ್ಲೇ ಬರಬೇಕು. ಹಾಗೆ ಅಷ್ಟು ಸರಳ ವ್ಯಕ್ತಿತ್ವ ಆಕೆದು. ಮಹಾರಾಣಿ ಆದರೂ ಕೂಡ ಆಕೆ ಒಂದು ಮಹಿಳೆ, ತನ್ನನ್ನು ತಾನು ನೋಡ್ಕೊಳ್ಳೋದು. ಜನರು ಕೂಡ ಅವಳನ್ನು, ಅಂದರೆ ಅವಳೊಂದು ತಾಯಿ ಸ್ವರೂಪ ಜನರಿಗೆ. ಮಹಾರಾಣಿ ಅಂತ ಇದಲ್ಲ, ತಮ್ಮ ಮನೆಯ ಒಂದು ಅಜ್ಜಿಯಾಗಿಯೋ ಅಥವಾ ಅಮ್ಮನಾಗಿಯೋ ನೋಡ್ತಾರೆ ಜನ ಅವಳನ್ನು, ಅಷ್ಟು ಪ್ರೀತಿ ಮಾಡ್ತಾರೆ ಅಂತ ಒಂದು ತುಂಬ. ಯಾಕಂದರೆ ಆಕೆ ಬೆಳೆದು ಬಂದಿದ್ದೆ ಹಾಗೆ. ಅವಳ ತಂದೆ ರಾಜನಾದರೂ ಕೂಡ ಅವಳಿಗೆ ಅವಳ ಅಣ್ಣನಿಗೆ ತಂದೆ ಕೊಟ್ಟ ಸಂಸ್ಕಾರವೇ ಅಂಥದ್ದು. ಅಂದರೆ ಅವನಿಗೆ ತನ್ನ ಆಸ್ಥಾನದಲ್ಲಿರೋರು ಎಲ್ಲರೂ ತನ್ನ ಜೊತೆಗೆ ಊಟಕ್ಕೆ ಕೂತ್ಕೋಬೇಕು, ಪ್ರತಿದಿನ ತನ್ನ ಜೊತೆಗೆ ಭೋಜನ ಮಾಡಬೇಕು. ಅವನು ಹೇಳ್ತಾನೆ, ರಾಜನಾದವನು ಸ್ವಲ್ಪ ಎತ್ತರದ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಮಾಡ್ತೇನೆ, ಯಾಕಂದರೆ ಅದು ಶಿಷ್ಟಾಚಾರ. ಆ ಸ್ಥಾನಕ್ಕೆ ಇರುವ ಗೌರವ ತನಗಲ್ಲ, ತಾನು ರಾಜ ಅಲ್ಲ, ರಾಜ ಪದಕ್ಕೆ ಯಾರೇ ಬಂದರೂ ಕೂಡ ಆ ಸ್ಥಾನಕ್ಕೆ ಒಂದು ಗೌರವದ ಶಿಷ್ಟಾಚಾರದ ಒಂದು ಸಂಪ್ರದಾಯ ಇರೋದ್ರಿಂದ ತಾನು ಸ್ವಲ್ಪ ಎತ್ತರದಲ್ಲಿ ಸ್ವಲ್ಪ ದೊಡ್ಡ ಹರಿವಾಣ ಹಾಕೊಂಡು ಕೊಡಬೇಕಾಗತ್ತೆ ಹೊರತು ನನಗೂ ಮತ್ತು ಉಳಿದವ್ರಿಗೂ ಯಾವುದೇ ಅಂತರ ಇಲ್ಲ ಅಂತೇಳಿ ಆ ಒಂದು ಸಂಸ್ಕಾರದಿಂದ ಬೆಳೆದವಳಾಕೆ. ಹಾಗಾಗಿ ಆಕೆಗೆ ಯಾವುದೇ ಹಮ್ಮು ಬಿಮ್ಮಾಗಲಿ ಅಥವಾ ಒಂದು ಅಹಂಕಾರವಾಗಲಿ. ಈ ದ್ರೌಪದಿಯನ್ನು ನೋಡಿದಾಗ ದ್ರೌಪದಿ ಒಂದು ಸಾಮ್ರಾಜ್ಯವನ್ನು ಆಳೋದಕ್ಕೋಸ್ಕರನೇ ಹುಟ್ಟಿದವಳು. ಆ ಒಂದು ಪರ್ಪಸ್ ಇಟ್ಕೊಂಡೇ ಹುಟ್ಟಿದವಳು, ಹೊಟ್ಟೆಯಲ್ಲಿ ಒಂದು ಅಗ್ನಿ ಇಟ್ಕೊಂಡೇ ಹುಟ್ಟಿದವಳು. ಅವಳಿಗೆಲ್ಲವೂ ತನ್ನನ್ನು ತಾನು ನೋಡ್ಕೊಳ್ಳೋದೇ ಹಾಗವಳು. ಎಲ್ಲ ಆಕೆ ಮಾಡುವ ಎಲ್ಲ ಕೆಲಸಗಳು, ಅವಳ ಎಲ್ಲ ವಿಚಾರಧಾರೆ, ಅವಳು ಇತರರೊಂದಿಗೆ ಅವಳು ನಡ್ಕೊಳ್ಳೋ ರೀತಿ ಎಲ್ಲವೂ ಒಂದು ಮಹಾರಾಣಿ ಅಂತಲೇ. ಅಂದರೆ ಆಕೆ ರಾಣಿ ಆಗೋಕ್ಕಿಂತ ಮುಂಚಿಂದನೂ ಆಕೆ ತಾನೊಂದು ಇದರಿಂದ ನಿಂತ್ಕೊಂಡೆ ದ್ರೌಪದಿ. ಅದು ತಪ್ಪಲ್ಲ ಇವಳ ದೃಷ್ಟಿಯಲ್ಲಿ. ತಾನು ಹೀಗೆ ಅವಳು ಹಾಗೆ ಅಷ್ಟೇ. ಅಂದರೆ ವಾಟ್ಸ್ ಅ ಬಿಗ್ ಡೀಲ್ ಅನ್ನೋ ಥರ ಹಾಗೆ ಒಂದು ತುಂಬ ತುಂಬ ಮೆಚ್ಯೂರ್ಡ್ ಕ್ಯಾರೆಕ್ಟರ್. ಯಾವುದನ್ನೇ ಆಗಲಿ
ಒಂದು ಘಟನೆಯನ್ನಾಗಲಿ ಒಂದು ವ್ಯಕ್ತಿಯನ್ನಾಗಲಿ ಜಜ್ಮೆಂಟೆಲ್ಲ ಯಾಕೆ ನೋಡ್ಬೇಕು ತಾನು ಅಲ್ವಾ? ದೇ ಹ್ಯಾವ್ ದೇರ್ ರೀಸನ್ಸ್, ಐ ಹ್ಯಾವ್ ಮೈ ರೀಸನ್ ಅಷ್ಟೇ. ಬಟ್ ವಾಟ್ ಈಸ್ ರಾಂಗ್ ಈಸ್ ರಾಂಗ್. ಈಗ ಅವಳ ದೃಷ್ಟಿಯಲ್ಲಿ ನಿಜವಾದ ಖಳನಾಯಕ ಮಹಾಭಾರತದಲ್ಲಿ ದುರ್ಯೋಧನ ಆಗಲಿ ಅಥವಾ ಬೇರೆ ಯಾರಾಗಲಿ ಅಲ್ಲ, ಯುಧಿಷ್ಠಿರ ಅಂತ ಹೇಳ್ತಾಳೆ. ಯಾಕಂದರೆ ನೀನು ಅಣ್ಣ, ನೀನು ಎಲ್ಲರನ್ನ ಕಾಪಾಡಬೇಕಾದವನು. ಪಗಡೆ ಆಟಕ್ಕೆ ಕುತ್ಕೊಂಡ್ಬಿಡ್ತೀಯ, ತಮ್ಮಂದಿರನ್ನ ಹೆಂಡತಿಯನ್ನ ಆರಾಮಾಗಿ ದಾಳಕ್ಕೆ ಹಾಕ್ತೀಯ, ಮತ್ತು ತಾನಿಗೆ ರಾಜ್ಯ ಬೇಕು ಅಂತೀಯ, ತಾನು ಚಕ್ರವರ್ತಿ ಆಗಬೇಕು ಅಂತೀಯ. ಅದಕ್ಕೂ ತಮ್ಮಂದಿರನ್ನ ಓಡಿಸ್ತೀಯ. ಆಗ ಅವನನ್ನು ಗೆದ್ಕೊಂಬ, ಜರಾಸಂಧನ ಕೊಂದ್ಕೊಂಡ್ ಬಾ, ಇವನನ್ನು ಗೆದ್ಕೊಂಡ್ ಬಾ, ಅಲ್ಲಿ ಕೌರವರನ್ನು ಬಡ್ಕೊಂಡು ಬಾ ಅಂತ ನೀನು ಏನು ಮಾಡ್ತೀಯ? ನೀನು ಕುತ್ಕೊಂಡು ಪಗಡೆ ಆಡ್ತಾ ಇರ್ತೀಯ. ಈಗ ಅವರು ಅಜ್ಞಾತವಾಸದಿದ್ದಾಗೂ ಕೂಡ ಭೀಮ ಬಾಣಸಿಗನಾದ ಅರ್ಜುನ ಪಾಪ ಬೃಹನ್ನಳೆ ಹಾಕ್ಕೊಂಡು, ಅಂಥ ಅರ್ಜುನ ಬೃಹನ್ನಳೆ ಹಾಕ್ಕೊಂಡು ಮಕ್ಕಳಿಗೆ ಡಾನ್ಸ್ ಹೇಳ್ಕೊಟ್ಟು, ನಕುಲ ಸಹದೇವರು ಆ ಗೋಶಾಲೆ ಅಶ್ವಶಾಲೆ ಪಾಲಕ, ನೀನು ಮಂತ್ರಿ ಹಾಕ್ಕೊಂಡು ಮಹಾರಾಜನ ಜೊತೆ ಅಲ್ಲೂ ಪಗಡೆ ಆಟ ಆಡೋದು. ಅಂದರೆ ಅವಳಿಗೆ ಯುಧಿಷ್ಠಿರ ಅಂದರೆ ನೀನು ಏನಪ್ಪ ನೀನು ಡೂ ಯು ರಿಯಲಿ ಡಿಸರ್ವ್ ಟು ಬಿ ದ ಸಾಮ್ರಾಟ? ಅದಕ್ಕಿಂತ ನಿನ್ನ ತಮ್ಮಂದಿರಿಗೆ ಯೋಗ್ಯತೆ ಇದೆ ಅಲ್ಲ, ಅವ್ರು ಆಳ್ಬೋದಲ್ಲ ಹಾಗಾದರೆ. ಅಥವಾ ನೀನು ರಾಜನ ಆಗ್ಬೇಕಂತಂದ್ರು ನಿನ್ನದೇ ಪರಿಮಿತಿಯಲ್ಲಿ ಒಂದು ರಾಜ್ಯವನ್ನು ಆಳು. ಫಸ್ಟ್ ನೀನು ಪ್ರೂವ್ ಮಾಡ್ಕೊ, ಆಮೇಲೆ ನೋಡು. ಅರ್ನ್ ಯುವರ್ ಡೆಸಿಗ್ನೇಷನ್. ಹಾಗೆ ಅದು ಅವಳ ದೃಷ್ಟಿಕೋನ. ಸೊ ಅವಳ ದೃಷ್ಟಿಯಲ್ಲಿ ಅವ್ರಿಗೆ ಯುಧಿಷ್ಠಿರನಿಗೆ ದೊಡ್ಡವನ ಓಕೆ ಅಷ್ಟೇ ಹೊರತು ಈಗ ಡೊಗ್ಗರು ಸಲಾಮ್ ಹೊಡೆಯೋ ಇಲ್ಲ, ಬೇಡ, ತನಗಾಗೋದಿಲ್ಲ. ಯಾಕಂದರೆ ಅವಳ ಸ್ವಂತ ಅಣ್ಣ ಕಾಶಿ ರಾಜನ ಹಾಕ್ಕೊಂಡು, ಕಾಶಿ ಎಷ್ಟೇ ಚಿಕ್ಕ ರಾಜ್ಯವಾದರೂ ಅದನ್ನು ಒಂದು ಧರ್ಮದಿಂದ, ಒಂದು ತುಂಬ ನಿಷ್ಠೆಯಿಂದ ನ್ಯಾಯಪರವಾಗಿ ಆಳ್ತಾ ಇರ್ತಾನೆ. ಅಂಥ ಅಣ್ಣ ಅವನಿಗೆ ತನ್ನ ತಂಗಿ ಮೇಲೆ ಯಾರಾದರೂ ಕೈ ಮಾಡಿದ್ರು ಅಂತ ಗೊತ್ತಾದರೆ ಅವನು ಸುಟ್ಟು ಬಿಡ್ತಾನೆ. ಎದುರಿಗೆ ಯಾವನೇ ಬಂದರೂ ಸುಟ್ಟು ಬಿಡ್ತಾನೆ ಅವನು. ಅಂಥ ಅಣ್ಣ ಅವನು. ನೀನು ಏನಪ್ಪ ನೀನು ನಾಚಿಕೆ ಇಲ್ಲದೆ ಹೆಂಡ್ತಿನೇ ಇದಕ್ಕೆ ಪಣ ಕೊಡ್ತೀಯ, ತಮ್ಮಂದಿರನ್ನೇ ಹೊಡ್ತೀಯ. ಏನಕ್ಕೆ? ನಿನ್ನ ಪಗಡೆ ಆಟದ ವ್ಯಸನಕ್ಕಾಗಿ. ಕಡೆಗೆ ನಿನ್ನ ಮಕ್ಕಳನ್ನು ಕಳ್ಕೊಂಡೆ, ಎಲ್ಲ ದಾಯಾದಿಗಳನ್ನು ಕಳ್ಕೊಂಡೆ, ಬಂಧು ಬಾಂಧವರು ನಿಮ್ಮ ಸಹಾಯಕ್ಕೆ ಬಂದ ಯಾರ್ಯಾರೋ ಸಂಬಂಧ ಇಲ್ಲದ ಊರಿನವರೆಲ್ಲ ನಿಮಗೋ ಅವ್ರಿಗೋ ಒಟ್ಟು ಸಹಾಯಕ್ಕೆ ಬಂದ್ರೆ ಅರ್ಧ ಭಾರತ ದೇಶ ನಾಶ ಆಗೋಯ್ತು. ನಿನಗೆ ರಾಜ್ಯ ಬೇಕು ಅಥವಾ ದುರ್ಯೋಧನಿಗೆ ರಾಜ್ಯ ಬೇಕು. ತಲೆಬುರುಡೆಗಳ ಸಾಮ್ರಾಜ್ಯನ ಆಳ್ತೀಯ ನೀನು. ಈಗ ನಿಮ್ಮ ಕಾಲದಲ್ಲಿ ಎಷ್ಟು ಜನ ಹೆಂಗಸರು ವಿಧವೆಯರಾದರು? ಅವ್ರನ್ನ ಯಾರು ನೋಡ್ಕೊಳ್ಳೋದು? ಅದಕ್ಕೆ ಯಾರು ಉತ್ತರ ಕೊಡೋರು? ಯಾರು? ಅವರಿಗೆಲ್ಲ ಬೇಕಿತ್ತ ಇದು? ಯಾರ್ಯಾರೋ ಬಂದು ನಿಮ್ಮ ಸಲ ಹೊಡ್ಕೊಂಡು ಸತ್ರು, ನಿನಗೆ ಮೈ ಮೇಲೆ ಒಂದು ಗಾಯನೂ ಮಾಡ್ಕೊಳ್ಳಿಲ್ಲ, ನೀನು ಹೋಗಿ ಮಹಾರಾಜ ಆಗ್ತೀಯ. ಹೀಗೆ ಅವಳು ಯುಧಿಷ್ಠಿರನ ನೋಡುವ ದೃಷ್ಟಿಕೋನ ಅದು. ಅಂದರೆ ಇಟ್ ಮೇಕ್ಸ್ ಸೆನ್ಸ್. ಅವಳ ಸ್ಥಾನದಲ್ಲಿ ನಿಂತು ಒಂದು ಹೆಣ್ಣಾಗಿ ನೋಡಿದಾಗ ಫಾರ್ ಮೀ ಇಟ್ ಮೇಕ್ಸ್ ಸೆನ್ಸ್. ಹೌದಲ್ವಾ ಅಂತ ಅನ್ಸುತ್ತೆ. ಪರಕಾಯ ಪ್ರವೇಶ ಕಷ್ಟ ಆಗ್ಲಿಲ್ವಾ ಸರ್? ಒಬ್ಬ ಗಂಡಾಗಿ ಇನ್ನೊಂದು ಹೆಣ್ಣಿನ ದೃಷ್ಟಿಕೋನದಲ್ಲಿ ಯಾವುದೇ ಚಿತ್ರಣವನ್ನ ನೋಡೋದಕ್ಕೆ ಕಷ್ಟ ಆಗ್ಲಿಲ್ವಾ? ಕಷ್ಟ. ಶುಡ್ ಐ ಅಪ್ರಿಷಿಯೇಟ್ ಯುವರ್ ವೈಫ್ ಫಾರ್ ದಿಸ್? ನೋ, ದೇರ್ ಇಸ್ ನಥಿಂಗ್ ಟು ಡೂ ವಿತ್ ಎನಿಬಡಿ. ಇದೇನೆಂದರೆ ಆ ಪಾತ್ರವನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗೆ ನಾವು ಬರೆಯೋದಿಲ್ಲ, ಆ ಪಾತ್ರ ಬರೆಸ್ಕೊಂಡ್ಬಿಡುತ್ತೆ. ಅದು ಪರಕಾಯ ಪ್ರವೇಶ ನಾವು ಮಾಡ್ತೀವೋ ಅಥವಾ ಅದನ್ನು ಗೊತ್ತಿಲ್ಲ ಹೇಗೆ ಅಂತ. ಅದೊಂದು ಮನಸ್ಸಿನಲ್ಲಿ ಅವಳ ದೃಷ್ಟಿಕೋನದ ಒಂದು ಫಿಕ್ಸ್ ಆಗಿಬಿಡ್ತಂದ್ರೆ ನಮಗೆ ಬೇರೆ ಎಲ್ಲವೂ ನನಗನ್ಸಿದ್ದು ಇಟ್ ಡಸಂಟ್ ಮ್ಯಾಟರ್. ಅದು ಒಂದು ದೃಷ್ಟಿಕೋನ ಫಿಕ್ಸ್ ಆಗಿಬಿಡ್ತು, ಅದು ನ್ಯಾಚುರಲಾಗಿ ಹರ್ಕೊಂಡು ಹೋಯಿತು ಅಷ್ಟೇ. ಪರಕಾಯ ಪ್ರವೇಶ ನಾನು ಮಾಡಿದ್ನೇನೋ ಗೊತ್ತಿಲ್ಲ, ಬಟ್ ಅವಳ ವ್ಯಕ್ತಿತ್ವ ತುಂಬ ಸ್ಪಷ್ಟವಾಗಿತ್ತು ನನ್ನ ಮನಸ್ಸಿನಲ್ಲಿ. ಅವಳೊಂದು ಕಲ್ಪನೆಯ ಥರ ಮೂಡಿ ಬರಲಿಲ್ಲ ನನಗೆ, ಒಂದು ಪಾತ್ರವಾಗಿ ಫಸ್ಟಿಂದನೂ ಮೂಡಿ ಬಂದಿದ್ದು. ಮಹಾಭಾರತದಲ್ಲಿ ಇದ್ದಾಳೆ ಇವಳು. ಕ್ಯಾಮ್ರಾ ಫೋಕಸ್ ಅವಳ ಮೇಲೆ ಇಲ್ಲದೆ ಇರ್ಬೋದು. ಈಗ ಇವರು ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ ಅಂದರೆ ಕ್ಯಾಮ್ರಾದಲ್ಲಿ ಅವರಿಲ್ಲ ಅಂದರೆ ಅವರಿಲ್ಲ ಅಂತಲ್ಲ, ಈ ಕಥೆಯಲ್ಲಿ ಇಲ್ಲದೆ ಇರ್ಬೋದು, ಬಟ್ ಶೀ ಇಸ್ ದೇರ್. ನಾನು ಅಲ್ಲಿಂದ ನೋಡ್ತೀನಿ ಈ ಕಥೆನಂತೇಳಿ ಆ ಒಂದು ದೃಷ್ಟಿಕೋನ ನನಗೆ ಸ್ಪಷ್ಟವಾಗಿಬಿಡ್ತು. ಆಮೇಲೆ ಉಳಿದಿದ್ದನ್ನೆಲ್ಲ ಬಲಂಧರೆಯ ಪಾತ್ರವೇ ಬರ್ಸ್ಕೊಂಡೋಯ್ತು. ಕೆಂದು ಕೇಳರಿಯಾದ ಪಾತ್ರ ಒಂದು ಮಹಾಭಾರತನ ನರೇಟ್ ಮಾಡ್ತಾ ಇದೆ ಅವಳದ್ದೇ ಶೈಲಿನಲ್ಲಿ. ಸೊ ಇಷ್ಟು ಕೇಳದ್ಮೇಲೆ ಬಹುಶಃ ಪುಸ್ತಕ ಓದದೇ ಇರೋದಕ್ಕೆ ಮನಸ್ಸಾಗ್ಲಿಕ್ಕಿಲ್ಲ. ಸೊ ಮತ್ತೊಂದು ತುಂಬ ಗಮನ ಸೆಳೆಯುವಂಥ ಅಂಶ ಅಂದರೆ ನಿಮ್ಮ ಕವರ್ ಪೇಜ್. ಆ್ಯಕ್ಚುಲಿ ಇದನ್ನು ನೋಡಿದ್ರೆ ಲವ್ ಸ್ಟೋರಿ ಅಂತ ಅನ್ನಿಸುತ್ತೆ, ನೋಡಿದ ತಕ್ಷಣ ನನ್ನ ಭಾವನೆಗೆ ಬಂದದ್ದು. ಬಟ್ ಈ ಥರ ಇರಬೇಕು ಇದೊಂದು ಕವರ್ ಪೇಜ್, ಕಲರ್ ಅಥವಾ ಈ ಚಿತ್ರಕ್ಕೆ ಏನಾದರೂ ವೈಶಿಷ್ಟ್ಯತೆ ಇದೆಯಾ? ವೈ ಡಿಡ್ ಯು ಡಿಸೈನ್ ದಿಸ್ ಬುಕ್ ಲೈಕ್ ದಿಸ್? ಇದು ನೀವು ಅಬ್ಸರ್ವ್ ಮಾಡಿದರೆ ಇಟ್ಸ್ ಅ ಸಿಂಗಲ್ ಲೈನ್ ಡ್ರಾಯಿಂಗ್. ಓಕೆ. ಮೇಲಿನಿಂದ ಆರಂಭವಾಗುವ ಗೆರೆ ಕೆಳಗಿನವರೆಗೂ ಎರಡು ಮುಖಗಳನ್ನು ಬೆಸೆದಿರುವ ಒಂದು ಲೈನ್ ಅದು. ಅಂದರೆ ಅದು ಯಾಕೆ ಲೈನ್ ಡ್ರಾಯಿಂಗ್ ಅಂದರೆ ಆ ಪುನರ್ನವ ಅನ್ನೋ ಹೆಸರಿಗೂ
ಬಲಂದರೆ ಭೀಮನ ನಡುವಿನ ಸಂಬಂಧಕ್ಕೂ ಅವಿನಾಭಾವ ಸಂಬಂಧ ಅಂತೇವೆ ನಾವು. ಅಂದರೆ ಈ ಒಂದು ದಾರವನ್ನು ನೀವು ಎಲ್ಲೋ ಒಂದು ಕಡೆ ಎಳೆದ್ಬಿಟ್ರೆ ಇನ್ನೊಂದು ಶೇಪೌಟ್ ಆಗ್ಬಿಡುತ್ತೆ ಅದು. ಅಂದರೆ ಅಷ್ಟು ಸೂಕ್ಷ್ಮವಾದ ಸಂಬಂಧದಲ್ಲಿ ಅವರಿಬ್ಬರು ಬೆಸೆದುಕೊಂಡಿದ್ರು. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪಾಯಿಂಟನ್ನು ನಾವು ಡಿಸ್ಟರ್ಬ್ ಮಾಡಿಬಿಟ್ರೆ ಇಡೀ ಚಿತ್ರಣ ಹಾಳಾಗ್ಬಿಡುತ್ತೆ. ಅಂದರೆ ಅಷ್ಟು ಸೂಕ್ಷ್ಮವಾದ ಸಂಬಂಧ ಇತ್ತು ಅವ್ರ ನಡುವೆ ಅನ್ನೋ ಒಂದು ಅರ್ಥಕ್ಕೋಸ್ಕರ ಅದನ್ನು ಮಾಡಿದ್ದು. ಎನಿವೇಸ್, ಇಷ್ಟು ಈ ಪುಸ್ತಕದ ಬಗ್ಗೆ ಕೇಳಿದ್ಮೇಲೆ ಬಹುಶಃ ಓದದೇ ಇರ್ಲಿಕ್ಕೆ ಮನಸ್ಸಾಗ್ಲಿಕ್ಕಿಲ್ಲ, ನನ್ನನ್ನು ಸೇರಿಸಿ. ಸೊ ಪುಸ್ತಕನ ಓದುವಂಥ ಹವ್ಯಾಸ ಬೆಳೀಲಿ ಅನ್ನುವಂಥ ಪ್ರಯತ್ನದೊಂದಿಗೆ ಮುಂದುವರಿತಾ ಇದೆ ಇನ್ಫೋ@, ನೋಡಿ. ಸೊ ಪುನರ್ನವ ಪುಸ್ತಕದ ಲೇಖಕರು ಸಚಿನ್ ನಾಯಕ್ ಅವರು ನಮ್ಮ ಜೊತೆ ಇದ್ರು. ಒಂದು ಒಳ್ಳೆ ಪುಸ್ತಕ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದಗಳು. ಎರಡನೇದಾಗಿ ಇಷ್ಟೊತ್ತವರೆಗೂ ನಮ್ಮ ಜೊತೆ ಸಮಯ ಕೊಟ್ಟಿದ್ದಕ್ಕಾಗಿ, ಆಮೇಲೆ ಇಷ್ಟು ಚಂದದ ಒಂದು ಸ್ತ್ರೀ ಪಾತ್ರನ ಇವತ್ತು ನಮ್ಮ ಕಣ್ಣೆದುರುಗಡೆ ಕಟ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಕರೆದು ನನ್ನ ಪುಸ್ತಕದ ಬಗ್ಗೆ ಮಾತಾಡಿಸಿದ್ದಕ್ಕಾಗಿ ಮೊಟ್ಟ ಮೊದಲಿಗೆ ನಿಮಗೆ ಅನಂತ ಧನ್ಯವಾದಗಳು. ಹಾಗೂ ಇದನ್ನು ಮಹಿಳಾ ದಿನಾಚರಣೆಗೆ ನೀವು ಇದನ್ನು ಪ್ರಸಾರ ಮಾಡ್ತಾ ಇರೋದು ಅದು ನನಗೆ ವೈಯಕ್ತಿಕವಾಗಿ ತುಂಬ ಗೌರವದ ವಿಷಯ. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಇವತ್ತಿನ ಇನ್ಫೋ@, ನೋಡಿ. ಇವತ್ತಿನ ಸಂಚಿಕೆ ನಿಮ್ಗೆ ಯಾವುದೇ ರೀತಿಲಿ ಮಾಹಿತಿ ಕೊಟ್ಟಿದ್ರೆ, ಯಾವುದೇ ರೀತಿಲಿ ಸಹಾಯ ಆಗಿದ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಗ್ದ ಹಾಗೆ.